ವಿದ್ಯಾರ್ಥಿಗಳೇ, ಸ್ವಾಗತ. ಈ ಪಾಠದಲ್ಲಿ ನಾವು ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 3mm ದಪ್ಪವಿರುವ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಮೇಲೆ ಸ್ಕ್ವೇರ್ ಬಡ್ ಜಾಯಿಂಟ್ ಅನ್ನು ವಿಶೇಷಿಸಲು ಮತ್ತು ನಿರ್ಮಿಸಲು ಕಲಿಯುತ್ತೇವೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ ಎಲೆಕ್ಟ್ರಾಡ್ ಪೊಲಾರಿಟಿಯನ್ನು ಆಯ್ಕೆ ಮಾಡುವುದು ಮತ್ತು ಕರೆಂಟ್ ಅನ್ನು ಸೆಟ್ ಮಾಡುವುದು, ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ಮಾಡುವುದು, ಒಂದೇ ಪಾಸ್ನಲ್ಲಿ ವೆಲ್ಡ್ ಅನ್ನು ಮುಗಿಸುವುದು, ವೆಲ್ಡ್ ಅನ್ನು ಶುಚಿಗೊಳಿಸಿ ಡಿಫೆಕ್ಟ್ಸ್ ಪರಿಶೀಲಿಸುವುದು. ವೆಲ್ಡಿಂಗ್ ಪ್ರಾಸೆಸ್ಗೆ ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪಿನ್ ಹ್ಯಾಮರ್, ಬ್ಲೇಡ್ ಇರುವ ಹ್ಯಾಕ್ಸಾ ಫ್ರೇಮ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವಾಡ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್, ಸೇಫ್ಟಿ ಕ್ಲೋದಿಂಗ್, ಗ್ಲೌಸ್, PPE ಕಿಟ್, 3mm ಥಿಕ್ನೆಸ್ ಇರುವ SS ಪ್ಲೇಟ್, ಕಾಪರ್ ಕೋಟೆಡ್ SS ಎಲೆಕ್ಟ್ರಾಡ್, SMAW ವೆಲ್ಡಿಂಗ್ ಮಷೀನ್. ನಾವೀಗ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ ಅನ್ನು ನೋಡೋಣ. ಸ್ಪೆಸಿಫಿಕೇಶನ್ ಪ್ರಕಾರ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಸ್ ಗಳನ್ನು 150 by 150 by 3mm ಗೆ ಕತ್ತರಿಸಿ. ಫೈಲಿಂಗ್ ಮಾಡುವ ಮೂಲಕ ಸ್ಕ್ವೇರ್ ಅಂಚುಗಳನ್ನು ತಯಾರಿಸಿ. ಅಂಚುಗಳಿಂದ ಬಡ್ಸ್ ತೆಗೆದುಹಾಕಿ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ನಿಂದ ಅಂಚುಗಳನ್ನು ಸ್ವಚ್ಛಗೊಳಿಸಿ. 3.15mm ಡಯಾ ಸ್ಟೇನ್ಲೆಸ್ ಸ್ಟೀಲ್ ಎಲೆಕ್ಟ್ರಾಡ್ ಅನ್ನು ತೆಗೆದುಕೊಳ್ಳಿ. ಸಮಾನ ಅಂತರದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ ಅನ್ನು ಟ್ಯಾಕ್ ವೆಲ್ಡ್ ಮಾಡಿ. ಟ್ಯಾಕ್ ವೆಲ್ಡ್ ಅನ್ನು ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ನಾವೀಗ ವೆಲ್ಡಿಂಗ್ ವಿಧಾನವನ್ನು ನೋಡೋಣ. ಟ್ಯಾಕ್ ವೆಲ್ಡೆಡ್ ಸ್ಟೇನ್ಲೆಸ್ ಸ್ಟೀಲ್ 3mm ಶೀಟ್ಗಳನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಸೆಟ್ ಮಾಡಿ. ಡಿಸ್ಟಾರ್ಷನ್ ಮತ್ತು ಬಕ್ಲಿಂಗ್ ಅನ್ನು ಕಡಿಮೆ ಮಾಡಲು ಜಾಯಿಂಟ್ ಪಕ್ಕದಲ್ಲಿರುವ ಶೀಟ್ಗಳನ್ನು ಕ್ಲ್ಯಾಂಪ್ ಮಾಡಿ. ಲೋಹದ ಮೇಲ್ಮೈಗೆ ಹಾನಿಯಾಗದಂತೆ ತಡೆಯಲು ಶೀಟ್ನ ಪಾಲಿಶ್ಡ್ ಭಾಗವನ್ನು ಕೆಳಗೆ ಇಡಬೇಕು. ಜಾಬ್ ಓವರ್ ಹೀಟ್ ಆಗುವುದನ್ನು ಕಡಿಮೆ ಮಾಡಲು ಕರೆಂಟ್ ಅನ್ನು ಸಾಧ್ಯವಾದಷ್ಟು ಕಡಿಮೆ ಇರಿಸಿ. ಜಾಯಿಂಟ್ನ ಎಡಭಾಗದಲ್ಲಿ ವೆಲ್ಡಿಂಗ್ ಅನ್ನು ಪ್ರಾರಂಭಿಸಿ ಮತ್ತು ಶಾರ್ಟ್ ಆರ್ಕ್ ಅನ್ನು ಮೇಂಟೈನ್ ಮಾಡಿ. ಎಲೆಕ್ಟ್ರಾಡ್ ಅನ್ನು ವೇವ್ ಮಾಡಬೇಡಿ. ಎಲೆಕ್ಟ್ರಾಡ್ ಕೋನವು ವೆಲ್ಡ್ನ ದಿಕ್ಕಿನಲ್ಲಿ 70 ಡಿಗ್ರಿಗಳಿಂದ 80 ಡಿಗ್ರಿಗಳಷ್ಟು ಇರಬೇಕು. ಶೀಟ್ನ ಅಂಚುಗಳು ಓವರ್ ಹೀಟ್ ಆಗದಂತೆ ತಡೆಯಲು ಏಕರೂಪದ ವೆಲ್ಡಿಂಗ್ ವೇಗವನ್ನು ಮೇಂಟೈನ್ ಮಾಡಿ. ಪ್ಲೇಟ್ನ ಬಲತುದಿಯಲ್ಲಿ ವೆಲ್ಡಿಂಗ್ ಅನ್ನು ಮುಗಿಸಿ. ಡಿಸ್ಲ್ಯಾಗ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ಈಗ ನಾವು ಪ್ರಮುಖ ಅಂಶಗಳನ್ನು ನೋಡೋಣ. ಏಕರೂಪದ ಅಗಲ ಇದೆಯೇ ಎಂದು ಪರೀಕ್ಷಿಸಿ ಮತ್ತು ವೆಲ್ಡ್ ಅನ್ನು ಪರೀಕ್ಷಿಸಿ. ವೆಲ್ಡ್ನ ಅಪಿಯರೆನ್ಸ್ ಈವನ್ ರಿಪಲ್ಸ್ ಜೊತೆಗೆ ಮೃದುವಾಗಿರುತ್ತದೆ. ವೆಲ್ಡ್ನ ಮುಖ ಸ್ಲೈಟ್ಲಿ ಕಾನ್ವೆಕ್ಸ್ ಆಗಿದೆಯೇ ಎಂದು ನೋಡಿ. ಗುಡ್ ಫ್ಯೂಷನ್ಗಾಗಿ ವೆಲ್ಡ್ ಬೀಡ್ಸ್ ಅಂಚುಗಳು ಓವರ್ಲ್ಯಾಪ್ ಮತ್ತು ಅಂಡರ್ಕಟ್ ಆಗಿರಬಾರದು. ಸುತ್ತಮುತ್ತಲಿನ ಪ್ಲೇಟ್ ಸರ್ಫೇಸ್ ಸ್ಪ್ಯಾಟಮ್ ಮತ್ತು ಆರ್ಕ್ ಸ್ಟ್ರೈಕ್ನಿಂದ ಮುಕ್ತವಾಗಿರಬೇಕು. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಅಂಡರ್ಕಟ್, burnout,
ಎಕ್ಸಸ್ ರಿಇನ್ಫೋರ್ಸ್ಮೆಂಟ್, uneven weld bead. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಶೀಟ್ ಅನ್ನು ಕತ್ತರಿಸಿ ತಯಾರಿಸುವುದು, ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಗ್ ಮಾಡುವುದು, ಒಂದೇ ಪಾಸಲ್ಲಿ ವೆಲ್ಡಿಂಗ್ ಮಾಡುವುದು, ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ ಪರಿಶೀಲಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.